ಸರ್ ನಮಸ್ಕಾರ. ನನ್ನ ಹೆಸರು ಅಕ್ರಮ್ ಅಂತ. ನಮ್ದು ದಿಬ್ಬೂರಹಳ್ಳಿ. ಸುಮಾರು ಒಂದು 10 ವರ್ಷಗಳಿಂದನೂ ನಮಗೆ ಚರಂಡಿ ವ್ಯವಸ್ಥೆ ಇಲ್ಲ ಈ ದಿಬ್ಬೂರಹಳ್ಳಿಯಲ್ಲಿ. ಬಾಗೇಪಲ್ಲಿ ಮೇನ್ ರೋಡಲ್ಲಿ ಇರೋದು. ನಮ್ದು ಸುಮಾರು ಒಂದು 30 ಮನೆ ಇದೆ. ಈ 30 ಮನೆಗೂ ಒಂದು ಚೂರು ಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ವಿದ್ಯುತ್ ಹಿಂಸೆ. ನಾವು ಸ್ನಾನ ಮಾಡಿರೋ ನೀರು ಕೂಡ ಹೋಗಲ್ಲ. ನಾವು ರೋಡ್ಗೆ ಬಿಟ್ಟರೆ ಅಂಗಡಿಗಳವ್ರು ನಮ್ಗೆ ತುಂಬ ತೊಂದರೆ ಕೊಡ್ತಾರೆ. ನಮಗೆ ಇಲ್ಲಿ ತೊಂದರೆ ಇದೆ. ನಾವು ಸತತ 5-10 ವರ್ಷಗಳಿಂದನೂ ಪಂಚಾಯತಿ, ಗ್ರಾಮ ಪಂಚಾಯತಿ, ಪಿ ಡಿ ಒಗಳಿಗೆ, ಅಧ್ಯಕ್ಷರುಗಳಿಗೆ, ಮೆಂಬರ್ಗಳಿಗೆ ಎಲ್ಲರೂ ಹೇಳಿದ್ರು ಕೂಡ ಯಾರೂ ನಮ್ಮ ಬಗ್ಗೆ ತಲೆ ಕಟ್ಕೊಂಡಿಲ್ಲ. ಇರೋ ಚರಂಡಿ ಮೇಲೆ ಎಲ್ಲ ಪೆಟ್ಟಿಗೆಗಳನ್ನ ಇಟ್ಬಿಟ್ಟು ಅಡ್ಡ ಇಟ್ಬಿಟ್ಟವ್ರೆ. ಆ ಚರಂಡಿ ನಾವೇ ಕ್ಲೀನ್ ಮಾಡಿಸ್ಕೊಬೇಕಂದ್ರೂ ಪೆಟ್ಟಿಗೆಗಳೆಲ್ಲ ಅಡ್ಡ ಇಟ್ಟವ್ರೆ. ಅದು ಸ್ವಲ್ಪ ನೀವೆಲ್ಲ ನೋಡಿ ನಮಗೆ ಸಹಾಯ ಮಾಡಬೇಕು. ನೀವು ಬಂದಿದ್ದೀರಾ, ನಿಮ್ಮಿಂದ ನಮ್ಗೆ ಅನುಕೂಲ ಆಗಬೇಕು. ದಯವಿಟ್ಟು ಅನುಕೂಲ ಆಗಂಗೆ ನೀವು ಮಾಡ್ಕೊಡ್ಬೇಕು ನಮಗೆ. ಸರ್ ನಾವು ಸುಮಾರು 10 ವರ್ಷದಿಂದ ಲಿಖಿತ ಪೂರ್ವಕವಾಗಿ 10 ಸತಿ ವಿಡಿಯೋಗಳೆಲ್ಲ ಕೊಟ್ಟಿದ್ದೀವಿ. ನಮ್ಮ ಮನೆಗಳಲ್ಲಿ ನೀರು ಬಂದಿದೆ, ಕೆರೆ ಆಗ್ಬಿಟ್ಟಿದೆ ನಮ್ಮ ಮನೆಗಳು. ನಮಗೆ ಎಲ್ಲ ತೊಂದರೆ ಆಗಿದೆ. 10 ವರ್ಷಗಳಿಂದ ನಾವು ಕೊಡ್ತಾನೆ ಇದೀವಿ. ಎಲ್ಲ ಎಷ್ಟು ಜನ ಮೆಂಬರ್ಗಳಿದ್ದಾರೆ ದಿಬ್ಬೂರಹಳ್ಳಿಯಲ್ಲಿ ಅಷ್ಟು ಜನಗಳಿಗೂ ವಾಟ್ಸಪ್ ಅಲ್ಲಿ ಮುಖಾಂತರ ಹಾಕಿದೀವಿ. ನಮ್ಮೂರ್ದು ವಾಟ್ಸಪ್ ಗ್ರೂಪ್ ಇದೆ, ಅದ್ರಲ್ಲಿ ಹಾಕಿದೀವಿ. ಸ್ವತಃ ಪಿ ಡಿ ಅವರಿಗೆ ತೋರಿಸಿದೀವಿ. ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು. ಸರ್ ಏನಂತಾರೆ, ಮಾಡ್ತೇವೆ ಮಾಡ್ಕೊಡ್ತೀವಿ ಅಂತಾನೆ. 10 ವರ್ಷದಿಂದ ಮಾಡ್ಕೊಡ್ತೀನಿ ಅಂತಾರೆ. ಬರೋಬ್ಬರ್ ಎಲೆಕ್ಷನ್ ಟೈಮ್ಗೆ ಬರ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ ಆ ಕಡೆ ಈ ಕಡೆ ಬರೋದೇ ಇಲ್ಲ. ಚರಂಡಿ ಮೇಲೆ ಎಲೆಕ್ಷನ್ ನಡೆಸ್ತಾರೆ ದಿಬ್ಬೂರಹಳ್ಳಿಯಲ್ಲಿ. ನಮ್ಮ ಮನೆಗಳ ಹತ್ರ ಚರಂಡಿ ಮೇಲೆ ಎಲೆಕ್ಷನ್ ನಡೆಸ್ತಾರೆ. ಈ ಸತಿ ಶಪಿಸಿ ಸಾಮು ಅಂತಾರೆ. ಆ ಎಲೆಕ್ಷನ್ ಗೆದ್ಮೇಲೆ ಈ ಕಡೆನೇ ಬರಲ್ಲ ಅವರು. ನಾವು ಇಲ್ಲಿ ಹೊಡೆದಾಡ್ ಸಾಯ್ಬೇಕು. ಅಂಗಡಿಗಳು, ಪಕ್ಕ ಅಂಗಡಿಗಳವರು ನೋಡಿ, ನೀರು ಚರಂಡಿ ನೋಡಿ, ಇಲ್ಲಿ ಯಾರನ್ನ ಅಜ್ಜಾಡಕ್ ಆಗ್ತದ? ಸಣ್ಣ ಮಕ್ಳು ಇರೋದು ಇಲ್ಲಿ. ಹಾಸ್ಪಿಟ್ಲ್ ಇದೆ, ಎಷ್ಟೋ ಜನ ಪೇಷಂಟ್ಗಳು ಬರ್ತಾರೆ. ಅವರು ರೋಗನ ಹೋಗ ಕಳ್ಕೊಂಡೋಗಿ ಬರ್ತಾರೆ. ಇಲ್ಲಿ ಬಂದ್ರೆ ರೋಗ ತಗೊಂಡು ಹೋಗ್ಬೇಕು. ಆ ತರ ಪರಿಸ್ಥಿತಿ ಇದೆ ದಿಬ್ಬೂರಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದು. 50 ಮೀಟರ್ ಇದೆ ಸರ್ಕಲ್ಗೆ ಇಲ್ಲಿಗೆ. ಇದು ಒಂದು ಚೂರು ನೀರು ಹೋಗಲ್ಲ. ನಮ್ಮ ಮಳೆಗಳು ಬಂದ್ರೆ ಹೇಳಕ್ಕೆ ಆಗಲ್ಲ ನೀವು. ಚರಂಡಿನೇ ಇಲ್ಲ ಸರ್. ಅಲ್ಲಿ ಮಾಡಿ ಅಲ್ಲಿಗೂ ಚರಂಡಿ ಮಾಡಿದ್ದಾರೆ. ಅದ್ರ ಮೇಲೆಲ್ಲ ಪೆಟ್ಟಿಗೆಗಳು ಇಟ್ಬಿಟ್ಟಿದ್ದಾರೆ. 30 ವರ್ಷದಿಂದ ಮಾಡಿರೋ ಚರಂಡಿ ಇದುವರೆಗೂ ಇಲ್ಲ. ಅದು ಮುಚ್ಚೋಗಿದೆ. ಅದ್ರ ಮೇಲೆಲ್ಲ ಪೆಟ್ಟಿಗೆಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಅದು ಕ್ಲೀನ್ ಮಾಡ್ಸಕ್ಕೂ ಆಗಲ್ಲ. ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಅಂದ್ರೂ ಅದ್ರ ಮೇಲೆ ಪೆಟ್ಟಿಗೆಗಳೆಲ್ಲ ಅಡ್ಡ ಇಟ್ಟಿದ್ದಾರೆ. ಆ ಪೆಟ್ಟಿಗೆಗಳು ಅಡ್ಡ ಇಟ್ಬಿಟ್ಟಿದ್ದಾರೆ. ನಾನು ಮುಬಿನ್ ತಾಜ್ ಅಂತ. ಇಲ್ಲಿ ಸುಮಾರು ಒಂದು 10 ವರ್ಷದಿಂದ ನಮ್ಮ ಮನೆ ಹಿಂದೇನೂ ಇಲ್ಲ, ಚರಂಡಿ ಮಾಡಿದ್ದಾರೆ. ಸುಮ್ಮನೆ ಚಿಕ್ಕದಾಗಿ ಮಾಡಿದ್ದಾರೆ. ಅದರಲ್ಲಿ 4 ಕಲೆಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಹೋಗೋದು ಎಲ್ಲ ತುಂಬಿ ಮನೆಗಳಲ್ಲಿ ಬರ್ತಾರೆ ಸರ್. ಹಿಂದ್ಗಡೆ ಮುಂದ್ಗಡೆ ನೋಡಿದ್ರೆ ಚರಂಡಿಗಳಿಲ್ಲ. ನಮ್ಮ ಹೋಟ್ಲ್ ನೀರೆಲ್ಲ ಹೋಗುತ್ತೆ, ಮನೆಗಳ ನೀರೆಲ್ಲ ಐತೆ, ಎಲ್ಲ ಹಿಂಗೆ ಹೋಗುತ್ತೆ. ಅವರೆಲ್ಲ ಗಲಾಟೆ ಮಾಡ್ತಾರೆ ನಮಗೆ. ನಾವೇನು ಮಾಡೋದು? ಅಂಗಡಿಗಳವ್ರು ಸರ್. ಈ ಬಾಗೇಪಲ್ಲಿ ರೋಡಿಂದ ತಿಮ್ಸದ ರೋಡಕ್ಕೆ ಹೋಗ್ತಾ ಸರ್ ನಮ್ಮ ನೀರೆಲ್ಲ. ನಮಗೂ ಬೇಜಾರಾಗಲ್ವಾ? ಕ್ಲೀನ್ ಮಾಡಬೇಕಂದ್ರೆ ಒಂದು ಸಲಿಗೆ 2-2 ಸಾವಿರ ಕೊಡಬೇಕು. ಅದು ಯಾರು ಫಿಟ್ ಅವ್ರು ಬರ್ತಾರಲ್ಲ ಸರ್, ಅದು ತೆಗಿಯೋಕ್ಕೆ 2-2 ಸಾವಿರ ಬೇಕು. ತಿಂಗಳಿಗೆ 1-2 ಸಾವಿರ ಬೇಕು ಸರ್. ಹೇಳ್ತಾ ಇರೋದು ಪಂಚಾಯತಿಯಲ್ಲಿ ಸುಮಾರು ಬಂದಾಗಿಂದ ಎಲೆಕ್ಷನ್ ಮಾಡ್ತೀವಮ್ಮ, ಈ ಸಲ ಮಾಡಿಸ್ತೀವಮ್ಮ ಅಂತಾರೆ. ಪಂಚಾಯತ್ ಇದು ಎಲೆಕ್ಷನ್ ಬಂದಾಗ ಬರ್ತಾರೆ, ಮಾಡಿಸ್ತೀವಮ್ಮ ಇವಾಗ ಈ ಸಲ ಮಾಡ್ತೀರೋ ಅಂತ. ಆಮೇಲೆ ಮತ್ತೆ ಬರೋದೇ ಇಲ್ಲ. ಹಂಗಾಯ್ತು ಸರ್ ನಮ್ಮ ಸಮಸ್ಯೆ. ಏನು ಮಾಡೋದು? ನಮ್ಮ ಹೆಸರು ಸುಮಂತ್ ಅಂತ. ನಮ್ದು ಆಟೋಮೊಬೈಲ್ಸ್ ಶಾಪ್ ಇದೆ. ಅದು ಕಸ್ಟಮರ್ ಬಂದಾಗೆಲ್ಲ ಚರಂಡಿ ಮೇಲೇ ಬರ್ತಾರೆ. ಎಲ್ಲ ಚರಂಡಿ ನೀರೆಲ್ಲ ಇದಾಗೋಗ್ಬಿಟ್ಟು ಬಾಧೆ ಆಗ್ತಾ ಇದೆ. ಅದು ಹೇಳಕ್ಕೆ ಬಂದರೆ ನಮ್ಗೆ ಚರಂಡಿ ಇಲ್ಲ ಅಂತ ಇವ್ರು ಹೇಳ್ತಾರೆ. ಚರಂಡಿ ಮಾಡಿಸೋ ಅವಾಗಲಿಂದ ಒಂದು 3-4 ವರ್ಷದಿಂದ ಚರಂಡಿ ಮಾಡ್ತಾ ಇದ್ದಾರೆ. ಅದು ಮಾಡೂ ಇಲ್ಲ, ಏನೂ ಇಲ್ಲ. ಎಲ್ಲ ಹಂಗೆ ಬಂದರೆ ಅಂಗಡಿ ಮೇಲೆ ಬಂದರೆ ನಮ್ಮ ಕಸ್ಟಮರ್ಗಳು ಬರಲ್ಲ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇವ್ರನ್ನ ಕೇಳಬೇಕು. ಇವ್ರು ಹೋಗಿ ಅವ್ರನ್ನ ಕೇಳಿದ್ರೆ ಅವರು ಏನೂ ಮಾಡಲ್ಲ, ಏನೂ ಆಗಲ್ಲ. ಅದು ಅದಕ್ಕೆ ಹಿಂಗೆ ಬಾಧೆ ಆಗಿ ನಿಮ್ಮನ್ನು ಕರೆಸಿರೋದು. ನಿಮ್ದು ಏನು ಅಂಗಡಿ ಇರೋದು? ನಮ್ದು ಆಟೋಮೊಬೈಲ್ ಗ್ಯಾರೇಜ್. ಗ್ಯಾರೇಜ್. ಪಂಚಾಯತಿಗೆ ನೀವು ಇದು ತೆರಿಗೆ ಕಟ್ತಾ ಇದ್ರಲ್ಲ, ಕಟ್ತಾ ಇದ್ದೀವಿ. ಕೇಳ್ಬೋದಲ್ಲ ಪಂಚಾಯತ್? ಏನು ಕೇಳಿ ಏನು ಪ್ರಯೋಜನ? ಕೇಳಿದ್ರೆ ಮಾಡ್ತೀವಿ ಅಂತ ಏನು ಮಾಡೋಣ? ಬೆಳಗ್ಗೆ 7 ಗಂಟೆಗೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೇಳೋದು ಹೊರತು ಅಷ್ಟೇ. ನಾವೇನು ಮಾಡೋಕ್ಕಾಗುತ್ತೆ ಅಂತ ತೆರಿಗೆ ಮಾತ್ರ ಇಸ್ಕೊಂಡು